ಪತನವಾಗುವಷ್ಟು ಸಾಕ್ಷಿಗಳು ನನ್ನ ಬಳಿ ಇದೆ. ಚುನಾವಣೆ ಮುಗಿದ ಮೇಲೆ ಎಲ್ಲವನ್ನ ಬಿಡುಗಡೆ ಮಾಡ್ತೀನಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ವಕೀಲ ಬಿಜೆಪಿ ಮುಖಂಡ ದೇವರಾಜೇಗೌಡ ಹೇಳಿಕೆ ನೀಡಿದ್ದಾರೆ. ಚುನಾವಣೆ ಮುಗಿದ ನಂತರ ಎಲ್ಲವನ್ನ ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನ್ಯಾಯಾಂಗ ತನಿಖೆ ಆಗಬೇಕು ಅನ್ನೋದು ನನ್ನ ಪ್ರಮುಖ ಒತ್ತಾಯ. 4 ಜನರ ಹೆಸರನ್ನ ಅಗತ್ಯ ಸಮಯದಲ್ಲಿ ಬಹಿರಂಗ ಮಾಡ್ತೀನಿ. ಎಲ್ಲ ಸಾಕ್ಷ್ಯಗಳು ನನ್ನ ಬಳಿ ಇದೆ ಅಂತ ದೇವರಾಜೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಎಲೆಕ್ಷನ್ ಮುಗಿದ ನಂತರ ಎಲ್ಲ ಸಾಕ್ಷಿಗಳನ್ನ ಬಹಿರಂಗಪಡಿಸ್ತೀನಿ ಅಂತ ಹೇಳಿದ್ದಾರೆ. ಸಂಚು ರೂಪಿಸೋದಕ್ಕೆ ಅಂತಲೇ ಒಂದು ತಂಡವನ್ನ ರಚನೆ ಮಾಡಲಾಗಿದೆ. 4 ಕ್ಯಾಬಿನೆಟ್ ಸಚಿವರ ತಂಡವನ್ನ ಡಿಕೆಶಿ ರಚನೆ ಮಾಡಿದ್ದಾರೆ. ಆ 4 ಜನರ ಹೆಸರನ್ನ ಅಗತ್ಯ ಸಮಯದಲ್ಲಿ ಬಹಿರಂಗಪಡಿಸ್ತೀನಿ ಅಂತ ದೇವರಾಜೇಗೌಡ ಹೇಳಿಕೆ ನೀಡಿದ್ದಾರೆ. ಪೆಂಡ್ರೈವ್ ಪ್ರಕರಣ ಈಗ ರಾಜಕೀಯ ತಿರುವುಗಳನ್ನು ಪಡ್ಕೊಳ್ತಾ ಇರುವಂಥದ್ದು. ಅದರಲ್ಲಿ ಕೂಡ ಬಿಜೆಪಿ ನಾಯಕ ದೇವರಾಜೇಗೌಡರು ಈ ಒಂದು ಪೆಂಡ್ರೈವ್ ಬಹಿರಂಗದ ಹಿಂದೆ ಕಾಂಗ್ರೆಸ್ ಈಗಿನ ರಾಜ್ಯ ಸರ್ಕಾರ ಇದೆ ಅನ್ನುವಂಥದ್ದು ಗಂಭೀರವಾದ ಆರೋಪವನ್ನು ಮಾಡಿದರು. ಅವರ ಆರೋಪ ಆದ ನಂತರ ಸಾಕಷ್ಟು ಬೆಳವಣಿಗೆಗಳಾಗಿದೆ, ಸಾಕಷ್ಟು ಅವರ ಹೇಳಿಕೆಗೆ ತಿರುಗೇಟುಗಳು ಕೊಡುವಂಥ ಕೆಲಸಗಳಾಗಿರುವಂಥ. ನಮ್ಮ ಜೊತೆ ಈಗ ಮತ್ತೆ ದೇವರಾಜೇಗೌಡರು ಇದ್ದಾರೆ. ದೇವರಾಜೇಗೌಡರು, ನಿನ್ನೆ ಸಂಜೆ ನೀವು ಒಂದು ಪ್ರೆಸ್ ಮೀಟ್ ಮಾಡ್ತೀರಿ. ಈ ಪೆಂಡ್ರೈವ್ ಬಹಿರಂಗದ ಹಿಂದೆ ಡಿ ಕೆ ಶಿವಕುಮಾರ್ ಹೆಸರು ಹೇಳ್ತೀರಿ, ಸಿದ್ದರಾಮಯ್ಯ ಅವರ ಹೆಸರು ಹೇಳ್ತೀರಿ, ಇನ್ನೂ ಹಲವು ನಾಯಕರ ಹೆಸರುಗಳು ಹೇಳ್ತೀರಿ. ಸೊ ಅವರೆಲ್ಲರೂ ಕೂಡ ಈಗ ನೀವು ಮಾಡ್ತಾ ಇರುವಂಥ ಆರೋಪ ಸತ್ಯ ಅಲ್ಲ ಅನ್ನುವಂಥ ಆರೋಪವನ್ನು ಪ್ರತ್ಯಾರೋಪವನ್ನು ಮಾಡ್ತಿದ್ದಾರೆ. ಏನು ಹೇಳಿಕೆ ಇಷ್ಟಪಡ್ತೀರಿ? ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ನಾನು ಅವ್ರದಿಂದ ವಿಡಿಯೋ ರಿಲೀಸ್ ಮಾಡಿದ್ದನ್ನು ನೋಡಿದೆ. ನಾನು ಅಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಮುಕ್ತವಾಗಿ ಸ್ವಾಗತವನ್ನು ಮಾಡ್ತೀನಿ. ಇಲ್ಲಿ ವಿಧಾನಸೌಧ ಮುಂದೆ ಇಲ್ಲ ಅಂತಂದರೆ ಹೈಕೋರ್ಟ್ ಮುಂದೆ ಮಧ್ಯದಲ್ಲಿ ಒಂದು ದೊಡ್ಡ ಶಾಮಿಯಾನ ಹಾಕೋಣ. ಅವರ ಒಂದು ಚರ್ಚೆ ನಡೆಯುವಂಥದ್ದನ್ನು ಇಡೀ ರಾಜ್ಯ ನೋಡಬೇಕಲ್ವ. ಅಲ್ಲಿ ನಾನು ಎಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದ್ದೆ, ಯಾರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದೆ ನಾನು, ಅದನ್ನು ಅವರು ಸಾಬೀತುಪಡಿಸ್ಬೇಕು. ಮತ್ತು ಅವರ ಅಕ್ರಮ ಚಟುವಟಿಕೆಗಳು ಏನೇನಿದ್ದಾವೆ ಅಲ್ಲಿ, ಈ ಪೆನ್ ಡ್ರೈವ್ ಹಿಂದೆ ಇವರು ಎಷ್ಟು ಮಹತ್ತರವಾದ ಪಾತ್ರ ಇದೆ ಅನ್ನೋದನ್ನು ನಾನು ಇವತ್ತೇನು ನೆನೆ ಸ್ವಲ್ಪ ಟ್ರಯಲ್ ಬಿಟ್ಟಿರೋದಷ್ಟೇ. ಅಲ್ಲಿ ಅವತ್ತು ಜನ ಬಯಸಿದರೆ ಅವತ್ತು ದೊಡ್ಡದ ಡಿಸ್ಪ್ಲೇ ಬೋರ್ಡ್ ಹಾಕಿ ಬಿಡೋಣ, ನೋಡಲಿ ಜನಗಳು ನೋಡಲಿ ಅಲ್ಲಿ ಇವರು ಯಾರನ್ನು ಕಳಿಸಿದ್ರು ನನ್ನ ಹತ್ರ. ಅಲ್ಲಿ ನಾನೇನಾದ್ರು ಹೋಗಿದ್ನ ಇವ್ರಿಗೆ ಧೈರ್ಯವಾಗಿ ಹೇಳ್ತಾ ಇರೋದ್ರಿಂದ ನೀವು ಹೇಳೋ ಪ್ರಕಾರ ಅವರ ಜೊತೆಗೆ ಇನ್ಯಾರ್ಯಾರು ಕೈ ಜೋಡಿಸಿದ್ದಾರೆ, ಕಾರ್ತಿಕ್ ಅವ್ರಿಗೂ ನೇರ ಸಂಬಂಧ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಏನು ಸಾಕ್ಷಿಗಳಿದೆ ನಿಮ್ಮ ಹತ್ರ? ಈಗಾಗಲೇ ಅವರು ಒಂದು ತಂಡವನ್ನು ರಚನೆ ಮಾಡಿದ್ದಾರೆ. ಅಲ್ಲಿ ಅವರ ಕ್ಯಾಬಿನೆಟಲ್ಲಿರುವಂಥ 4 ಜನ ಸಚಿವರು ಇದರ ಜೊತೆ ಇದ್ದಾರೆ. ಅದಕ್ಕೆ ನಾನು ಸುಮ್ಮನೆ ಊಹಾಪೋಹದ ಮಾತನ್ನು ಮಾತನಾಡಲ್ಲ. ಅಲ್ಲಿ ವಿತ್ತು ದಾಖಲೆ ಸಮೇತ ಅದಕ್ಕೆ ಬೇಕಾದಂಥ ಪೂರಕವಾದ ಮೆಟೀರಿಯಲ್ ಸಮೇತ ನಾನಲ್ಲಿ ಈಗಾಗಲೇ ನಾನು ತನಿಖಾ ತಂಡಕ್ಕೆ ಕೊಡ್ತೀನಿ. ಅಲ್ಲಿ SIT ಅಂತೂ ಕೊಡಲ್ಲ. ನಾನು ನನ್ನ ಹೋರಾಟ CBIಗೆ ವಹಿಸಿ ಅಂತೇಳಿ ಅವ್ರಿಗೆ ನನ್ನ CBI ಏನಾರು ನಮ್ಮ ಪಕ್ಷದ ಕಂಟ್ರೋಲ್ ಇದೆ ಅಂತ ಅವ್ರ ತಲೆಯಲ್ಲಿ ಏನಾರು ಇದ್ದರೆ ನ್ಯಾಯಾಂಗ ತನಿಖೆ ಕೊಡಲಿ. ನ್ಯಾಯಾಂಗ ತನಿಖೆ ಕೊಟ್ಟರಲ್ಲಿ ಆ ತನಿಖಾ ತಂಡಕ್ಕೆ ನಾನು ಕೊಡ್ತೀನಿ. ನಾನಲ್ಲಿ 4 ಸಚಿವರು ಇದ್ದಾರೆ ಅವ್ರ ಜೊತೆ ಅನ್ನುವಂಥದ್ದು. 4 ಸಚಿವರು ಯಾರು ಅವರು? ಈಗ ಹೇಳಲ್ಲ ನಾನಲ್ಲಿ. ಅವರಿಗೆ ಗೊತ್ತು ಯಾರು ಜನ ಈ ತಂಡ ಈ ಒಂದು ಸ್ಕ್ಯಾಮನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಪ್ಪು ಮಸಿ ಬೆಳಿಬೇಕು, ನರೇಂದ್ರ ಮೋದಿಜಿಯವರಿಗೆ ಕಪ್ಪು ಚುಕ್ಕಿ ಬರಬೇಕಲ್ಲಿ ಈ ಒಂದು ಅಪಪ್ರಚಾರ ಮಾಡಿ ಸೆಂಟ್ರಲಲ್ಲಿ ಕೇಂದ್ರದಲ್ಲಿ ನಮ್ಮ ಪಕ್ಷಕ್ಕೆ ಅಧಿಕಾರ ಬರದಂತೆ ತಡಿಬೇಕು ಅನ್ನೋದು ಒಂದು ಹುನ್ನಾರ ಅವ್ರದಲ್ಲಿ. ಇನ್ವೆಸ್ಟಿಗೇಷನ್ ಸರಿಯಾದಂಥ ವೇಲ್ ಹೋಗ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮ ಪ್ರಮುಖ ಆರೋಪ. ಸೊ ಇನ್ವೆಸ್ಟಿಗೇಷನ್ ಎಲ್ಲಿ ತಾಳ ತಪ್ತಾ ಇದೆ, ಏನಾಗಬೇಕು? SIT ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿ SIT ಅವ್ರಿಗೆ ನಾವೇನು ಕೊಡ್ತೀವಿ ಹೇಳಿಕೆ ಸಾಕ್ಷಿ ಹೇಳಿಕೆ ತೊಗೋಬೇಕಲ್ಲ. ಅವರಲ್ಲಿ ಅವ್ರೇನು ಮಾಡ್ತಾವ್ರೆ, ಅಲ್ಲಿ ಡಿ ಕೆ ಶಿವಕುಮಾರ್ ಕೊಟ್ಟರಂಥ ಪ್ಯಾರಾ ಡಿಲೀಟ್ ಮಾಡಿದ್ದು ಅವರೇ ಕೇಳಿದ್ರು. ಅಲ್ಲಿ ನಾವೇನು ಅನ್ಕೋಬೇಕಲ್ಲಿ ಅವಾಗ ಸರಿಯಾದ ದಾಖಲೆ ಓದಿಯಲ್ಲ ಅಂತ ಅಲ್ವಾ? ಯಾವತ್ತು ಇನ್ವೆಸ್ಟಿಗೇಷನ್ SIT ಅಂತ ಅದಕ್ಕೊಂದು ಬೆಲೆ ಗೌರವ ಇದೆ. ಅಲ್ಲಿ ಭಾಳ ಕ್ರಮಬದ್ಧ ಮಾಡಬೇಕಲ್ಲಿ. ಅವ್ರಿಗೆ ಬೇಕಾದಂಗೆ ಆಮೇಲೆ ಒಬ್ಬ ಅಧಿಕಾರಿಗೆ 100 ಫೋನ್ ಬರ್ತವೆ ಅಂತ ಅಂದರೆ ನಾವೇನು ದಡ್ರ ನಾವಲ್ಲಿ. ಸೊ ಇಡೀ ಪೆಂಡ್ರೈವ್ ಕಾನ್ಸ್ಪಿರಸಿ ಬಹಿರಂಗದ ಕಾನ್ಸ್ಪಿರಸಿಯಲ್ಲಿ ಹಲವರ ಕೈವಾಡಗಳಿದೆ, ಅವರು ಭಾಗಿಯಾಗಿದ್ದಾರೆ ಅಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಯಾವ್ದ್ರ ಮೇಲೆ ಆರೋಪ ಮಾಡೋದಾದ್ರೆ ಏನು ಸಾಕ್ಷಿಗಳಿದೆ, ಯಾರ್ಯಾರ ಮೇಲೆ ಸಾಕ್ಷಿಗಳಿದೆ, ಸೊ ಅವ್ರ ಮೇಲೆ ಏನು ಕ್ರಮ ಆಗಬೇಕು ಅನ್ನೋದು ನಿಮ್ಮ ಆಗ್ರಹ? ಸರ್, ಈ ನಾವು ತೊಗೊಂಡಿರೋ ಸ್ಟೆಪ್ಸಲ್ಲಿ ನಮ್ಮ ತಿರೋ ದಾಖಲಾತಿ ಪ್ರಕಾರ ಇಲ್ಲಿ ಸರ್ಕಾರದ ಪ್ರಮುಖ ಸಚಿವರ ಪಾತ್ರ ಇರಲಿ, ಆಮೇಲೆ ಎಲ್ಲರಿಗೂ ಯಾರ್ಯಾರಿಗೆ ಫೈನಾನ್ಷಿಯಲ್ ಫೀಡ್ ಆಗ್ತಾಯಿದೆ, ಎಲ್ಲ ಆಗ್ತಾಯಿದೆ, ಅದೆಲ್ಲ ನಾವು ರೆಡಿ ಮಾಡಿ ಮಡಗಿದ್ವಿ ನಾವೀಗ. ಅಲ್ಲಿ ಅದನ್ನು ಚುನಾವಣೆ ಸ್ವಲ್ಪ ಕಳೀಲಿಕ್ಕೆ, ಇದಕ್ಕೆ ಚುನಾವಣೆಗೆ ಬೆರೆಸೋದು ಬೇಡ ಅಂತಂದೇಳಿ ವೆಯ್ಟ್ ಮಾಡ್ತಾಯಿದ್ವಿ. ಚುನಾವಣೆ ಕಳೆದ ನಂತರ ಅಲ್ಲಿ ನಾನಂತೂ ಸ್ಟಾಪ್ ಮಾಡಲ್ಲ. ನಾನು ನನ್ನದೇ ಆದ ಲೀಗಲ್ ಸ್ಟೆಪ್ಸ್ ಹೋಗ್ತಾ ಇರ್ತದಲ್ಲಿ ಅದು ಯಾವಾಗ ಬಿಡುಗಡೆ ಮಾಡಬೇಕು ಅಂತಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಬಿಡುಗಡೆ ಮಾಡ್ತೀನಿ ನಾನು. ಕೊನೆಯ ಪ್ರಶ್ನೆ,
ನಿಮ್ಮ ಹತ್ರ ಸಾಕ್ಷಿ ಇದೆ ಅಂತೀರಿ. ಇಡೀ ರಾಜ್ಯದ ಜನರಿಗೆ ಇರುವಂಥ ಕುತೂಹಲ ದೇವರಾಜೇಗೌಡರ ಹತ್ರ ಏನು ಸಾಕ್ಷಿಗಳಿದೆ, ಎಷ್ಟು ಸಾಕ್ಷಿಗಳಿದೆ ಅನ್ನುವಂಥದ್ದು. ಸೊ ಸರ್ಕಾರ ಪತನ ಆಗುವಷ್ಟು ಸಾಕ್ಷಿ ಇದೆ. ಥ್ಯಾಂಕ್ ಯು. ಸೊ ಇದಿಷ್ಟು ದೇವರಾಜೇಗೌಡರು ಹೇಳುವಂಥದ್ದು. ಅಂದರೆ ಈ ಒಂದು ಕಾನ್ಸ್ಪಿರಸಿ ಹಿಂದೆ ದೊಡ್ಡವರ ಕೈವಾಡ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ತನಿಖೆ ಆಗಬೇಕು. ಸರಿಯಾದ ತನಿಖೆ ಆಗುವವರೆಗೂ ಕೂಡ, ಅದರಲ್ಲಿ CBIಗೆ ತನಿಖೆ ಹೋಗುವವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಅನ್ನೋ ಒಂದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.